ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಕೇವಲ 2-3 ಇಂಗ್ರೀಡಿಯೆಂಟ್ಸಿಂದ ನಾನು ಮನೆಯಲ್ಲೇ ಯಾವ ರೀತಿ ಚೀಸ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ. ಸೊ ನೋಡ್ತಾ ಇರ್ಬೋದು ಚೀಸ್ ಎಷ್ಟು ಪರ್ಫೆಕ್ಟಾಗಿ ಏನು ನಾವು ಪಿಜ್ಜಾಗೆಲ್ಲ ಯೂಸ್ ಮಾಡ್ತೀವಲ್ಲ ಮೊzzarella ಚೀಸ್, ಅದನ್ನು ನಾವು ಪರ್ಫೆಕ್ಟಾಗಿ ಮನೆಯಲ್ಲೇ ಮಾಡ್ಕೋಬೋದು. ಮೊದಲಿಗೆ ನಾನು ಹಾಲಿನ ಪುಡಿ ಯೂಸ್ ಮಾಡ್ತಾ ಇರೋದು. ಈ ಅಂಗನವಾಡಿಲೆಲ್ಲ ಸಿಗುತ್ತಲ್ಲ ಆ ಹಾಲಿನ ಪುಡಿ. ನೀರನ್ನು ಹಾಕಿ ಒಂದು 5-6 ಕಪ್ಪು ನೀರು ಹಾಕಿದ್ದೀನಿ. ಅದಕ್ಕೆ ಒಂದು 4 ಕಪ್ ಆಗುವಷ್ಟು ಹಾಲಿನ ಪುಡಿನ ಹಾಕಿದ್ದೀನಿ. ಹಾಲಿನ ಪುಡಿನ ನಾವು ನೀರಿನ ಜೊತೆ ಕರಗಿಸ್ಕೊಳ್ಳೋಣ, ಅಂದರೆ ಹಾಲನ್ನು ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಏನಿದೆ ಅದು ಬಿಸಿ ಆಗಿದ ಕೂಡಲೇ ಇದು ಏನು ಗಂಟೆ ಏನಿದೆ ಅದೆಲ್ಲ ಪೂರ್ತಿಯಾಗಿ ಕರಗುತ್ತೆ. ಸೊ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಇದನ್ನು. ಸೊ ನೋಡ್ಬೋದು ಇಲ್ಲಿ ಕಂಪ್ಲೀಟಾಗಿ ಎಲ್ಲ ಮೆಲ್ಟಾಗಿ ಕರಗಿದೆ, ಹಾಲಿನ ರೂಪ ಬಂದಿದೆ. ಅದಾದಮೇಲೆ ಇದಕ್ಕೆ ನಾವು ವಿನೆಗರ್ನ ಆ್ಯಡ್ ಮಾಡ್ಕೊಳ್ಳೋಣ. ನೀವು ಬೇಕಾದ್ರೆ ನಿಂಬೆಹಣ್ಣಿನ ರಸ ಕೂಡ ಹಾಕ್ಕೋಬೋದು. ಒಂದು 1/4 ಕಪ್ ವಿನೆಗರ್ನ ಸ್ವಲ್ಪನೇ ಹಾಕಿದ್ದನ್ನು ತಿರುಗಿಸ್ಕೊಳ್ಳೋಣ. ಅಂದರೆ ಮೇಯ್ನ್ ಇಂಪಾರ್ಟೆಂಟ್ ಏನಂದರೆ ಸ್ವಲ್ಪ ಇದು ಬಿಸಿ ಆಗಬೇಕಷ್ಟೆ, ಅಂದರೆ ಜಾಸ್ತಿ ಕುದಿ ಬರಬಾರ್ದು. ಕುದಿ ಬರ್ದಲೇ ನಾವು ಇದನ್ನು ಒಂದು ಅಂದರೆ ಒಂದು ಬೆಚ್ಚಗಿರೋ ಅಂಥ ಹದದಲ್ಲಿ ನಾವು ಇದಕ್ಕೆ ವಿನೆಗರ್ನ ಆ್ಯಡ್ ಮಾಡ್ಕೊಳ್ಳೋಣ. ಜಾಸ್ತಿ ಬಿಸಿಯಾಗಿ ಆ್ಯಡ್ ಮಾಡಿಕೊಂಡ್ರೆ ಪನ್ನೀರ್ ಆಗಿಬಿಡತ್ತೆ. ನೀವು ನೋಡ್ಕೋಬೇಕಾಗತ್ತೆ. ಸ್ವಲ್ಪ ಬಿಸಿಯಾಗಿದ್ದ ಕೂಡಲೇ ಇದನ್ನು ಆ್ಯಡ್ ಮಾಡ್ಕೊಳ್ಳೋಣ. ನಾನಿಲ್ಲಿ ವಿನೆಗರ್ ಹಾಕಿ ಒಂದು 10 ನಿಮಿಷಗಳ ಕಾಲ ಮುಚ್ಚಿಟ್ಟು ಹಾಗೆ ಬಿಟ್ಟಿದ್ದೆ. ಸೊ ಏನಿದೆ ಇದು ಕರ್ಡ್ ರೀತಿ ಆಗುತ್ತೆ. ಸೊ ನೋಡ್ತಾ ಇರ್ಬೋದ್ರಲ್ಲ, ಅದೇ ನೀವು ಪನ್ನೀರ್ನ ನೋಡಿದ್ರೆ ಪನ್ನೀರು ಪೂರ್ತಿ ಗಟ್ಟಿ ಆಗುತ್ತೆ. ಹಾಗೆ ಪೂರ್ತಿ ಏನು ಹಾಲಿಂದು ಪೂರ್ತಿ ಏನಿದೆ ಅಂಶ ಏನಿದೆ ಅದೆಲ್ಲ ಪನ್ನೀರ್ ಆಗುತ್ತೆ. ಬಟ್ ಚೀಸ್ ಏನಿದೆ ಈ ರೀತಿ ಬರುತ್ತೆ. ಅದಾದಮೇಲೆ ಈ ರೀತಿ ಒಂದು ಉಂಡೆ ಮಾಡಿಕೊಂಡು ನೆಕ್ಸ್ಟ್ ನಾವು ಬಿಸಿ ಆಗಿತ್ತಲ್ಲ ಆ ಹಾಲನ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಬಿಸಿ ಇಲ್ಲ ಅಂದರೆ ಅದಕ್ಕೆ ಈ ರೀತಿ ಅದ್ಬಿಟ್ಟು ಆ ನೀರಿನ ಅಂಶ ಏನಿದೆ ಅದನ್ನು ನಾನು ಯಾವ ರೀತಿ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ ಆ ರೀತಿ ನೀವು ಮಾಡ್ಕೊಳ್ಳಿ. ಒಂದು 5-6 ಸತಿ ಆದರೂ ಈ ರೀತಿ ಮಾಡ್ಕೋಬೇಕು. ಆವಾಗ ಏನಿದೆ ಚೀಸ್ ಏನಿದೆ ನಮಗೆ ಗಟ್ಟಿಯಾಗಿ ಸಿಗುತ್ತೆ. ಸೊ ಮೇಯ್ನ್ ಇಂಪಾರ್ಟೆಂಟ್ ಏನಿದೆ ಅದು ಪನ್ನೀರ್ ಆಗಬಾರ್ದು. ಸೊ ಆ ರೀತಿ ನೀವು ನೋಡ್ಕೋಬೇಕಾಗುತ್ತೆ. ಸೊ ಪನ್ನೀರಲ್ಲಿ ನಾವು ಈ ರೀತಿ ಏನು ಪನ್ನೀರ್ ತೆಗಿತೀವಲ್ಲ ಆವಾಗ ನಮಗೆ ನೀರೇನಿದೆ ಕಂಪ್ಲೀಟಾಗಿ ವೈಟ್ ಆಗುತ್ತೆ. ಬಟ್ ಚೀಸಲ್ಲಿ ಏನಿರುತ್ತೆ ಚೀಸ್ ಏನಿದೆ ಅದು ಮಾತ್ರ ಬಂದು ಸ್ವಲ್ಪ ವೈಟಾಗೇ ಇರುತ್ತೆ. ಅದು ಉಳಿದಿರೋಂಥ ನೀರೇನಿದೆ ಸ್ವಲ್ಪ ವೈಟಾಗೇ ಇರುತ್ತೆ. ಸೊ ನೋಡಿದ್ರಲ್ಲ ಈ ರೀತಿ ಮಾಡಿಕೊಂಡು ಒಂದು 5-6 ಸರಿ ನಾನು ಇದನ್ನು ಮಾಡ್ಕೊಂಡಿದ್ದೀನಿ. ಈ ರೀತಿ ಅಂದರೆ ಬಿಸಿ ನೀರಲ್ಲಿ ಅದ್ಬಿಟ್ಟು ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ಒಂದು 5-6 ಸರಿ ನಾನು ಮಾಡಿದ್ದೀನಿ ಒಂದು ಬಿಸಿ ನೀರಲ್ಲಿ ಅದ್ಬಿಟ್ಟು. ಅದಾದಮೇಲೆ ಇದನ್ನು ನಾವು ಏನು ಕೋಲ್ಡ್ ವಾಟರಲ್ಲಿ ಹಾಕಬೇಕು. ತಣ್ಣೀರಲ್ಲಿ ಹಾಕಬೇಡಿ, ಕೋಲ್ಡ್ ವಾಟರಲ್ಲಿ ಈ ರೀತಿ ಒಂದ್ಸರಿ ನೀವು ಈ ರೀತಿ ಹತ್ಕೊಂಡು ಅದನ್ನು ಏನು ನೀರಿನ ಅಂಶದಿಂದ ಅದೆಲ್ಲ ತೆಗೆದುಬಿಟ್ಟು ಇಲ್ಲಿ ನಮಗೆ ಚೀಸ್ ಇವಾಗ ರೆಡಿಯಾಗಿದೆ. ಸೊ ನೆಕ್ಸ್ಟ್ ಇದನ್ನು ನಾವೊಂದು ಕ್ಲಿಂಗ್ ರ್ಯಾಪ್ ಅಥವಾ ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ರ್ಯಾಪರ್ ಯಾವುದಾದ್ರೂ ಈ ರೀತಿ ಕವರ್ ಮಾಡಿ ಒಂದು 2-3 ಗಂಟೆಗಳ ಕಾಲ ಇದನ್ನು ನಾವು ಫ್ರಿಡ್ಜಲ್ಲಿ ಇಡಿ. ಆವಾಗ ಇದು ಕಂಪ್ಲೀಟಾಗಿ ಸೆಟ್ ಆಗುತ್ತೆ. ನಾನು ಒಂದು 2 ಗಂಟೆಗಳ ಕಾಲ ಇಟ್ಟಿದ್ದೆ. ಸೊ ಇದು ಕಂಪ್ಲೀಟಾಗಿ ಸೆಟ್ ಆಗಿದೆ. ಸೊ ನೋಡೋಣ ಯಾವ ರೀತಿ ಆಗಿದೆ ಅಂತ. ಸೊ ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ನಮಗೆ ಇಲ್ಲಿ ಚೀಸ್ ರೆಡಿ ಆಗಿದೆ. ನೀವು ಬೇಕಾದರೆ ಸ್ಯಾಂಡ್ವಿಚ್, ಪಿಜ್ಜಾ ಯಾವುದೇ ರೀತಿ ನಿಮಗೆ ಒಂದು ಚಪಾತಿ ಯಾವುದೇ ಸ್ನ್ಯಾಕ್ಸಿಗಾರು ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಸೇಮ್ ಟೇಸ್ಟ್ ಇರುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದರಿಂದ ಯೂಸ್ ಮಾಡಿ ಯಾವುದಾದ್ರೂ ಒಂದು ರೆಸಿಪಿ ಹಾಕ್ತೀನಿ. ಸೊ ನೋಡಿದ್ರಲ್ಲ ಪರ್ಫೆಕ್ಟಾಗಿ ಬಂದಿದೆ. ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ. ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.